ಇನ್ನು ಎಂಎಲ್ಸಿ ಆಗಿ ಗಾಯತ್ರಿ ಶಾಂತೇಗೌಡ ಪ್ರಮಾಣ ವಚನ ಸ್ವೀಕರಿಸಿರುವುದು ಕೋರ್ಟ್ ತೀರ್ಪಿನಂತೆ ಎಂಎಲ್ಸಿ ಆಗಿ ಗೆಲುವು ಕಂಡಿರುವ ಹಿನ್ನೆಲೆ ಪ್ರಮಾಣ ವಚನ ಬೋಧಿಸಿದ್ದಾರೆ ಸಭಾಪತಿ ಹೊರಟ್ಟಿಯವರು. ಸಿಎಂ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕೋರ್ಟ್ನ ಆರ್ಡರ್ ಅಂತೆ ಶಾಂತೇಗೌಡ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಗಾಯತ್ರಿ ಶಾಂತೇಗೌಡ ಅವರು ಎಂಎಲ್ಸಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಪ್ರಮಾಣ ವಚನ ಬೋಧಿಸಿದರು ಸಭಾಪತಿ ಹೊರಟ್ಟಿಯವರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಉಪಸ್ಥಿತರಿದ್ದರು. ಪರಿಷತ್ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದಂತ ಗಾಯತ್ರಿ ಶಾಂತೇಗೌಡ ಜೊತೆಲಿದ್ದಾರೆ. ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್. ಏನ್ ಅನ್ಸುತ್ತೆ ಈ ಮೊಮೆಂಟ್ಗೆ? ಥ್ಯಾಂಕ್ ಯು. ನನಗ 4.5 ವರ್ಷದ ಹಿಂದೆನೆ ಏನು ನಾಮಿನಿ ವೋಟರ್ಸ್ ವೋಟ್ ಹಾಕಬಾರ್ದು ಅಂತ ಏನು ಇತ್ತು 1963 ಆಕ್ಟ್ ಒಳಗಡೆ, ಅದನ್ನ ನಾವು 6 ಮತಗಳಿಂದ ನಾನು ಸೋಲಂತ ಕಂಡಾಗ ನನ್ನ ನಾಯಕರುಗಳು ನಮ್ಮ ಕಣ್ಣನ್ನ ನೀರನ್ನ ಒರೆಸುವಂತ ಕೆಲಸವನ್ನ ಮಾಡಿದ್ರು. ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಅವರು ನಮ್ಮ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು ಅವಾಗ, ಈಗ ಮುಖ್ಯಮಂತ್ರಿಗಳಾಗಿದ್ದಾರೆ. ನೀನ್ ಕೋರ್ಟಿಗೆ ಹಾಕಮ್ಮ, ನೀನ್ ಗೆದ್ದೇ ಗೆಲ್ತೀಯ, ನಿನ್ಗೆ ಫಲಿತಾಂಶ ನಿನ್ಗೆ ಪಾಸಿಟಿವ್ ಆಗಿ ಬರುತ್ತೆ, ನಿನ್ ಪರವಾಗಿ ಬರುತ್ತೆ ಅಂತ ಹೇಳಿದ್ರು. ಪ್ರತಿಯೊಂದು ಹೆಜ್ಜೆಯಲ್ಲೂ ನನಗೆ ಸಹಕಾರವನ್ನ ಕೊಟ್ಟಿದ್ದಾರೆ. ಬಹಳಷ್ಟು ನನಗೆ ಹೋದಂತ ಸಂದರ್ಭದಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಡಿಲೇಡ್ ಗೆಲುವು ಅನ್ನಿಸ್ತಾ ಇದೆಯಾ ಈಗ? ಹೌದು. ಈಗ ಕಾದು ತಿಂದ್ರೆ ಖುಷಿ ಅಂತಾರೆ, ಕಾದು ತಿಂದ ಹಣ್ಣು ಸ್ವೀಟ್ ಅಂತಾರೆ. ಆ ತರ ಇವಾಗ ಕಾದು ಆ ಸ್ಥಾನಕ್ಕೆ ಬಂದಿರ? ಇಲ್ಲ, ಕಾದು ತಿನ್ನಕ್ಕಿಂತ ನನ್ನ ಅವಕಾಶನ ಬೇರೆಯವ್ರು ತಗೊಂಡ್ರಲ್ಲ ಅಂತ ನನಗೆ ಪಶ್ಚಾತ್ತಾಪ ಆಗ್ತಾ ಇದೆ. ನಂತರ ಅವರಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ, ಹೈಕೋರ್ಟ್ ಅಲ್ಲಿ ಆಯ್ತು ಡಿಸಿಷನ್, ಸುಪ್ರೀಂ ಕೋರ್ಟಿಗೆ ಹೋಗೋ ಅವಶ್ಯಕತೆ ಇರಲಿಲ್ಲ. ಆದ್ರೆ ಪ್ರಾಣೇಶ್ ಅವರು ಹೋಗಿದ್ರು. ಆದ್ರೂ ನನ್ನ ಪರವಾದ ನ್ಯಾಯ ಪೀಠ ನನಗೆ ಕೊಟ್ಟಿದೆ. ನಾನು ಅದಕ್ಕೆ ಧನ್ಯಳಾಗಿರ್ತೀನಿ, ಕೃತಜ್ಞತಳಾಗಿರ್ತೀನಿ. ಈಗ ಮೇಡಮ್ ಅವ್ರನ್ನ ನಾವು ಮಿನಿಸ್ಟರ್ ಆಗಿ ನೋಡ್ತೀವಿ ಅನ್ನೋ ಸ್ವಲ್ಪ ದಿನದಲ್ಲಿ. ನಾನು ಇದನ್ನ ಏನು ಮಾತಾಡಲ್ಲ. ನನಗೆ ಏನು ನಾಯಕರುಗಳ ತೀರ್ಮಾನವನ್ನು ಕೊಡ್ತಾರೋ ಅದಕ್ಕೆ ಬದ್ಧವಾಗಿದ್ದೀನಿ. ಹೈಕಮಾಂಡ್ ಏನಿದೆ ಅದಕ್ಕೆ ತೀರ್ಮಾನಕ್ಕೆ ಬದ್ಧವಾಗಿದ್ದೀನಿ. ತಡೆದ್ರ ಅಂದ್ರೆ ಯಾರಾದ್ರೂ ಈ ತರ ಆಗ್ತೀರಿ ಪ್ರಮಾಣ ವಚನ ಆದ್ಮೇಲೆ ಅಂತ ತಿಳಿಸಿದ್ರೆ? ನಾನು ಹೈಕಮಾಂಡ್ ಏನ್ ಹೇಳುತ್ತೆ ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ಇಷ್ಟ ಆಯಿತು ಗಾಯತ್ರಿ ಶಾಂತೇಗೌಡ ಅವರ ಮತ್ತು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.